ಹಲೋ ಗೈಸ್, ಹೊಸ ವಿಡಿಯೋ ಎಲ್ರಿಗೂ ಸುಸ್ವಾಗತ. ನಾನು ರೋಸ್ಟೇಶ್. ಎಲ್ಲಿ ನೋಡಿದ್ರು ಗಿಲ್ಲಿ 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 ಅನ್ನೋದೇ ಸೌಂಡ್. ಒಂದ್ ಕಡೆ ಖುಷಿ ಆಗುತ್ತೆ, ಲೈಕ್ ಗಿಲ್ಲಿ ಅವರು ಒಂದು ಹಳ್ಳಿ ಪ್ರತಿಭೆ ಆ ಮಟ್ಟಕ್ಕೆ ಬೆಳೀತಾ ಇದ್ದಾರೆ, ಒಂದು ಓಕೆ. ಸೊ ಈ ವಿಡಿಯೋದಲ್ಲಿ ನಾವು ಗಿಲ್ಲಿ ಕ್ರೇಜ್ ಮತ್ತೆ ಬಿಗ್ ಬಾಸ್ ನ ಕೆಲವು ವೋಟಿಂಗ್ ಕ್ರೈಟೀರಿಯಾ ಹೇಗೆ ಡೌನ್ ಫಾಲ್ ಆಗ್ತಾ ಇದೆ, ಗಿಲ್ಲಿ ಸುತ್ತಮುತ್ತ ನಡೀತಾ ಇರುವಂತಹ ವಿಷಯಗಳನ್ನ ತಗೊಂಡು ಯಾವ ರೀತಿ ಜನರು ಸ್ಟೀರಿಯೋಟೈಪ್ ನ ಮಾಡ್ತಾ ಇದ್ದಾರೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಈಗಲೇ ಹೇಳ್ತೀನಿ, ನಾನು ಈ ವಿಡಿಯೋದಲ್ಲಿ ಗಿಲ್ಲಿಯ ಫ್ಯಾನ್ಸ್ ಆಪೋಸಿಟ್ ಹೋಗ್ತಾ ಇದ್ದೀನಿ. ಸೊ ಯಾರಾದ್ರೂ ಗಿಲ್ಲಿಯ ಅಂಧ ಭಕ್ತಿ ಇದ್ರೆ, ಬಡವ್ರ ಮಕ್ಕಳು ಬೆಳಿಬೇಕು ಅನ್ನೋರು ಇದ್ರೆ ದಯವಿಟ್ಟು ಈ ವಿಡಿಯೋನ ಇಲ್ಲೇ ಸ್ಕಿಪ್ ಮಾಡಿ ಹೊಂಟೋಗಿ ಬೇರೆ ವಿಡಿಯೋ ಹಾಕೊಂಡು ಹೋಗಿ. ಅದೇ ಯಾರಾದ್ರೂ ನೀವು ಮಾತನ್ನ ಒಪ್ತೀನಿ ಗುರು, ಅದ್ರಲ್ಲಿ ಒಂದು ಪಾಯಿಂಟ್ ಇದೆ ಅನ್ನೋರು ವಿಡಿಯೋನ ಕಂಟಿನ್ಯೂ ಮಾಡಿ. ಸೊ ಮತ್ತೆ ಕನ್ನಡ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗಿಲ್ಲಿ ನಟ ಅಂದ್ರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು. ಮೊದಲು ಕಾಮಿಡಿ ಕ್ಯಾಟಗರಿಯಲ್ಲಿ ಇದ್ರು, ಫೇಮಸ್ ಆದ್ರು. ನಂತರ ಭರ್ಜರಿ ಬ್ಯಾಚುಲರ್ಸ್, DKD ಅಂತೆಲ್ಲ ಹೋಗಿ ಹಲವಾರು ರಿಯಾಲಿಟಿ ಶೋ ಮಾಡ್ಕೊಂಡು ನಂತರ ಬಿಗ್ ಬಾಸ್ ಬಂದ್ರು. ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ನಟ ಅಂತ ಪರ್ಟಿಕ್ಯುಲರ್ ನಾನು ತಗೊಂಡು ಹೈಪ್ ಮಾಡಕ್ ಹೋಗಲ್ಲ. ಸೊ ಬಿಗ್ ಬಾಸ್ ಅಲ್ಲಿ ಗಿಲ್ಲಿನೂ ಇದ್ರು, ಗಿಲ್ಲಿ ಅವ್ರ ಜೊತೆ ಬೇರೆ ಸೀರಿಯಲ್ ಆರ್ಟಿಸ್ಟ್ ಗಳಿದ್ರು, ಅಂಡ್ ಜಿಮ್ ಟ್ರೈನರ್ ಇದ್ರು, ವೈಲ್ಡ್ ಕಾರ್ಡ್ ಎಂಟ್ರಿ ರಜತ್, ಚೈತ್ರ ಅವರೆಲ್ಲ ಇದ್ರು, ಅಂಡ್ ಬ್ಲಾಗರ್ ರಕ್ಷಿತಾ ಇದ್ರು. ಎಲ್ಲರೂ ಸುಮಾರು ಜನ ಬೇರೆ ಬೇರೆ ಹಲವಾರು ಫೀಲ್ಡ್ ಗಳಿಂದ ಬಂದಿದ್ರು. ಈ ಬಿಗ್ ಬಾಸ್ ಮೇಲೆ ಕಂಟೆಸ್ಟೆಂಟ್ಸ್ ಹೋಗ್ಬೇಕಾದ್ರೆ ಅವ್ರ ತಲೆನೊಂದು ಇರುತ್ತೆ, ಲೈಕ್ ಎಂಟರ್ಟೈನ್ ಮಾಡಬೇಕು, ಅವಾಗ ಮಾತ್ರ ಗೆಲ್ಲೋದು. ಅಂದ್ರೆ ಅವಾಗ ಎಂಗೇಜ್ಡ್ ಆಗಿರ್ಬೋದು, ಜನರನ್ನ ಎಂಗೇಜ್ಡ್ ಆಗಿಡ್ಬೋದು, ಅಂಡ್ ಅವಾಗ ಸ್ವಲ್ಪ ಫ್ಯಾನ್ ಬೇಸ್ ಕ್ರಿಯೇಟ್ ಮಾಡ್ಕೊಬಹುದು, ಹಂಗೆ ಹಿಂಗೆ ಅಂತೆಲ್ಲ ಇರುತ್ತೆ. ಬಿಗ್ ಬಾಸ್ ಅಲ್ಲಿ ನಾನು ನೋಡಿದ ಮಟ್ಟಿಗೆ ಈ ಸೀಸನ್ ಅಲ್ಲಿ ಗಿಲ್ಲಿ ಅವರು ಮತ್ತೆ ಬೇರೆ ಯಾರ್ಯಾರು ಕೋ ಕಂಟೆಸ್ಟೆಂಟ್ಸ್ ಇದ್ರು ಎಲ್ಲರೂ ಒಂದ್ ರೀತಿ ಎಂಟರ್ಟೈನ್ ಮಾಡಿದ್ರು. ಕೆಲವ್ರು ಮಾಡ್ಲಿಲ್ಲ, ಬಟ್ ಕೆಲವ್ರು ಮಾಡಿದ್ರು. ಲೈಕ್ ಈಗ ರಾಶಿಕಾ ಮತ್ತೆ ಸೂರಜ್ ಅವರಿಂದ ಟ್ರೋಲ್ ಪೇಜ್ ಗಳಿಗೆ ಕೆಲವು ಕಂಟೆಂಟ್ ಸಿಕ್ತು. ಅದೇ ಇಬ್ರು ಲವರ್ ಮೂಲೆಯಲ್ಲಿ ಕುತ್ಕೊಂಡೇ ಇರ್ತಾರೆ ಎನಿ ಟೈಮ್, ಹಂಗೆ ಹಿಂಗೆ ಅಂತ ಕಂಟೆಂಟ್ ಸಿಕ್ತು, ಲೈಕ್ ಸಿಕ್ತು, ವ್ಯೂಸ್ ಸಿಕ್ತು. ಆಮೇಲೆ ಅಶ್ವಿನಿ ಗೌಡ ಹೋದ್ರು, ಅಶ್ವಿನಿ ಗೌಡ ಇಂದನೂ ಸುಮಾರು ಜನ ಕಾಂಟೆಂಟ್ ಸಿಕ್ತು. ಧ್ರುವಂತ್ ಮತ್ತೆ ರಕ್ಷಿತ್ ಅವರ ಫನ್ನಿ ಜಗಳ, ಅದು ಎಂಟರ್ಟೈನಿಂಗ್ ಆಗಿತ್ತು. ಗಿಲ್ಲಿ, ನಾನು ಈ ಸೀಸನ್ ಅಲ್ಲಿ ಗಿಲ್ಲಿ ಟಾಸ್ಕ್ ಆಡಿದ ಎಲ್ಲೂ ನೋಡಿಲ್ಲ ಗುರುವೆ. ಓಪನ್ ಆಗಿ ಹೇಳ್ತೀನಿ, ಏನಾರು ಅನ್ಕೊಳ್ಳಿ, ಗಿಲ್ಲಿ ಈ ಸೀಸನ್ ಅಲ್ಲಿ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು ಎಲ್ಲೋ ಕೆಲವು ಟಾಸ್ಕ್ ಗಳನ್ನ ಆಡಿರ್ಬೋದು ಅಷ್ಟೇ. ಬಟ್ ಅದೇ ಇರುತ್ತೆ, ಲೈಕ್ ಟಾಸ್ಕ್ ಇವರೇ ಆಡ್ಬೇಕು, ಇಂಥವ್ರೆ ಆಡ್ಬೇಕು ಅಂತ ಮನೆಯವರೆಲ್ಲ ಡಿಸೈಡ್ ಮಾಡಿ ಟಾಸ್ಕ್ ಆಡಿಸ್ತಾರೆ. ಬಟ್ ಬಿಗ್ ಬಾಸ್ ಮನೇಲಿ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು ಗಿಲ್ಲಿ ಅವರು ಅಷ್ಟು ಟಾಸ್ಕ್ ಅಲ್ಲಿ ಕಾಣಿಸ್ಕೊಂಡಿರೋದು ನಾನು ನೋಡಿಲ್ಲ. ಗಿಲ್ಲಿ ವಿರುದ್ಧವಾಗಿ ಮಾತಾಡ್ತಾ ಇದೀನಿ ಅಂತಲ್ಲ, ಇರೋ ಫ್ಯಾಕ್ಟ್ ಹೇಳ್ತಾ ಇದೀನಿ. ಗಿಲ್ಲಿ ಅವರು ಎಲ್ಲೋ ಮೂಲೆಯಲ್ಲಿ ಬೀನ್ ಬ್ಯಾಗ್ ಅಲ್ಲಿ ಕೂತ್ಕೊಳ್ಳೋರು, ಅಥವಾ ಎಲ್ಲೋ ಒಂದು ಚೇರು, ಸೋಫಾ, ಯಾರು ಕಂಟೆಸ್ಟೆಂಟ್ಸ್ ಇದ್ರೆ ಜೊತೆ ಕೂತ್ಕೊಳ್ಳೋದು, ಅಲ್ಲಿ ಮಲ್ಕೊಂಡಿರೋದು, ಇಷ್ಟೇ ನಾನು ನೋಡಿರೋದು ಜಾಸ್ತಿ. ಅಂಡ್ ಏನಾದ್ರು ಹೊರಗಡೆಯಿಂದ ಏನಾದ್ರು ಗೆಸ್ಟ್ ಗಳು ಬಂದಾಗ ಅವ್ರು ಸ್ವಲ್ಪ ಜೋಕ್ಸ್ ಮಾಡೋದು, ಈ ತರ ನೋಡಿದೀನಿ. ಸೊ ಆ ದಿನದ ಎಷ್ಟು ತೋರಿಸ್ತಾರೆ ನಮಗೆ ಫುಟೇಜು, ಆ ಫುಟೇಜ್ ಅಲ್ಲಿ ಎಲ್ಲೋ ಒಂದು 5 ನಿಮಿಷನೂ ಒಂದೊಂದು ದಿನ ಎಂಟರ್ಟೈನೇ ಮಾಡಿಲ್ಲ ಗಿಲ್ಲಿ. ಸೊ ಈ ತರನೂ ಉಂಟು. ಸೊ ಈ ತರನ ಲೆಕ್ಕ ಹಾಕೊಂಡು ಜನ ಗಿಲ್ಲಿನೇ ಎಂಟರ್ಟೈನ್ ಮಾಡಿರೋದು ಬೆಸ್ಟ್ ಎಂಟರ್ಟೈನರ್, ಹಂಗೆ ಹಿಂಗೆ ಅಂತೆಲ್ಲ ತಗೊಂಡ್ರು. ಗಿಲ್ಲಿ ಅವ್ರು ಬಿಗ್ ಬಾಸ್ ಮನೋಡೆ ಬಂದಾಗ ಅವ್ರ ಅಮ್ಮ ಬಗ್ಗೆ ಹೇಳಿದ್ರು ಕಷ್ಟ, ಲೈಕ್ ಅದೇ ಹೊರಗಡೆ ಬೆಂಗಳೂರಿಗೆ ಬಂದ್ಮೇಲೆ ತುಂಬಾ ಕಷ್ಟಪಟ್ರು, ಆಮೇಲೆ ಚಾನ್ಸ್ ಸಿಕ್ತು ಆಕ್ಟಿಂಗ್ಗೆ. ಸೊ ಆಮೇಲೆ ಕಾಮಿಡಿ ಕ್ಯಾಟಗರಿ ಬಂದ್ರು ಅಂತೆಲ್ಲ ಹೇಳಿದ್ರು. ಗಿಲ್ಲಿ ಅವ್ರಮ್ಮ ಹೇಳಿದ್ ನೋಡಿ ನಮಗೂ ಅನ್ಸ್ತು, ಯಪ್ಪ ಈ ಮನುಷ್ಯಂಗೆ ಹೆವಿ ರೆಸ್ಪೆಕ್ಟ್ ಕೊಡ್ಬೇಕು. ಲೈಕ್ ಫ್ರಮ್ ಸ್ಕ್ರಾಚ್ ಬೆಳೆದಿರೋದು, ಯಾವ್ದೇ ಇನ್ಫ್ಲೂಯೆನ್ಸ್ ಇಲ್ಲದೆ, ಯಾವ್ದೇ ನೆಪೋಟಿಸಮ್ ಇಲ್ಲದೆ ಅಂತ ಹೇಳ್ಬೋದು. ಅಂದ್ವಿ ಓಕೆ. ಕೆಲವು ಅನ್ಎಜುಕೇಟೆಡ್ ದಡ್ಡನ್ ಮಕ್ಕಳು ಹೆಂಗೆ ಸ್ಟುಪಿಡ್ ಸ್ಟೇಟ್ಮೆಂಟ್ ಗಳನ್ನ ಫ್ರೇಮ್ ಮಾಡ್ತಾರೆ ಅಂದ್ರೆ, ಗಿಲ್ಲಿನೇ ಗೆಲ್ಲೋದು, ಅಕಸ್ಮಾತ್ ಏನಾದ್ರು ಗಿಲ್ಲಿ ಗೆಲ್ಲಿಲ್ಲ ಅಂದ್ರೆ ವೋಟಿಂಗ್ ಸ್ಕ್ಯಾಮ್ ಅಂತೆ. ಅಂದ್ರೆ ಇವ್ರ ಪ್ರಕಾರ ಗಿಲ್ಲಿನೇ ಗೆಲ್ಬೇಕು, ಗಿಲ್ಲಿ ಗೆಲ್ಲಿ ಅಂದ್ರೆ ವೋಟ್ ಸ್ಕ್ಯಾಮ್. ನನ್ಗೆ ಅವಾಗ ಒಂದು ಫನ್ನಿಯೆಸ್ಟ್ ಥಿಂಗ್ ನೆನಪಾಗಿದೆ, ಏನಪ್ಪಾ ಅಂತಂದ್ರೆ ದರ್ಶನ್ ಅವ್ರ ಫ್ಯಾನ್ಸ್ ಮಾತ್ರ ಕೆಲವು ಅನ್ಎಜುಕೇಟೆಡ್ ತರ ಮಾತಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಗಿಲ್ಲಿ ಸಪೋರ್ಟರ್ಸ್ ಕೆಲವರು ಈ ತರ ಮಾತಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಇನ್ ಕೆಲವರು ರೈತರದು ಶಾಲ್ ಹಾಕೊಂಡು, ಆ ರೈತರ ಶಾಲ್ಗೆ, ಗ್ರೀನ್ ಕಲರ್ ಶಾಲ್ಗೆ ಹೆವಿ ರೆಸ್ಪೆಕ್ಟ್ ಇರುತ್ತೆ ಎಲ್ಲೋದ್ರು. ಸೊ ಅಂತ ಶಾಲ್ನ ಹಾಕೊಂಡು ವೋಟ್ ಫಾರ್ ಗಿಲ್ಲಿ ಅಂತ ಬ್ಯಾನರ್ ಇಟ್ಕೊಂಡು ಪ್ರೊಟೆಸ್ಟ್ ಮಾಡ್ತಾರೆ. ಅದು ಹೆಂಗೆ ಹೋರಾಟ, ವೋಟ್ ಫಾರ್ ಗಿಲ್ಲಿ, ಜಸ್ಟಿಸ್ ಫಾರ್ ಗಿಲ್ಲಿ. ಏನ್ ಗಿಲ್ಲಿಗೆ ಏನಾರು ಆಗಿದ್ಯಾ ಜಸ್ಟಿಸ್ ಫಾರ್ ಗಿಲ್ಲಿ ಅಂತ? ಜಸ್ಟಿಸ್ ಫಾರ್ ಗಿಲ್ಲಿ ಅಂತ ಅರ್ಥ ಗೊತ್ತಾ? ಜಸ್ಟಿಸ್ ಅಂತ ಹಾಕೋದು ಏನಾದ್ರು ನ್ಯಾಯ ಕೊಡ್ಸ್ಬೇಕಾದ್ರೆ ಮಾತ್ರ. ಇನ್ನು ವಿನ್ನರೇ ಅನೌನ್ಸ್ ಆಗಿರೋದು, ಹೆಂಗೆ ಜಸ್ಟಿಸ್ ಫಾರ್ ಗಿಲ್ಲಿ ಅಂತ ನೀವೇ ಎತ್ಕೊಂಡ್ಬಿಡ್ತೀರಾ? ಅಂಡ್ ವೋಟ್ ಫಾರ್ ಗಿಲ್ಲಿ ಅಂದ್ಬಿಟ್ಟು ಎಲ್ಲಾ ಕಡೆ ಬರೀ ಪಾದಯಾತ್ರೆ ಮಾಡೋದಂತೆ, ಅಯ್ಯಪ್ಪ ಸ್ವಾಮಿಗೆಲ್ಲ ಹೋಗೋದಂತೆ. ಇಲ್ಲಿಗೆ ಒಳ್ಳೇದಾಗ್ಲಿ, ಗಿಲ್ಲಿ ಗೆಲ್ಲಿ ಅಂದ್ಬಿಟ್ಟು ಅಯ್ಯಪ್ಪ ಸ್ವಾಮಿಗೆಲ್ಲ ಇರುಮುಡಿ ಕಟ್ಕೊಂಡು ಬ್ಯಾನರ್ ತಗೊಂಡೋಗ್ತಾರೆ. ಅಲ್ಲ ಕಣ್ರಯ್ಯ, ಆ ಇರ್ಮುಡಿ ಕಟ್ಬೇಕಾದ್ರೆ ಒಂದ್ ಭಕ್ತಿ ಇರುತ್ತೆ. ಆ ಇರ್ಮುಡಿ ಕಟ್ಬೇಕಾದ್ರೆ ನಿಮ್ ಫ್ಯಾಮಿಲಿ ನೋಡ್ಕೊಂಡು ಕಟ್ರಿ ಇರ್ಮುಡಿನ. ಅಲ್ಲ ಇನ್ನೊಬ್ಬ ಯಾರೋ ಗೆಲ್ಬೇಕು, ಅವನು ನೀವ್ ಯಾರು ಅಂತಾನೆ ಗೊತ್ತಿಲ್ಲ, ಇದನ್ನ ಹೇಳೋದು ಅಂಧಭಕ್ತಿ ಅಂತ. ಇನ್ ಕೆಲವು ಕಡೆ ಗಿಲ್ಲಿ ಗೆದ್ರೆ ನಾವು ಶರ್ಟ್ ಫ್ರೀ ಕೊಡ್ತೀವಿ, ಪಂಚೆ ಫ್ರೀ ಕೊಡ್ತೀವಿ, ಶರ್ಟ್ ಫ್ರೀ ಕೊಡ್ತೀವಿ, ಕಾಚಾ ಫ್ರೀ ಕೊಡ್ತೀವಿ ಅಂತ. ಇನ್ನೊಂದ್ ಕಡೆ ಸರಿ ಕಣಪ್ಪ ಕೊಡಪ್ಪ, ಯಾರು ಬೇಡನಲ್ಲ. 1000 ಜನ ಬಂದ್ರು ಇಸ್ಕೊಂಡು ಹೋದ್ರು ಅನ್ಕೋ ಗಿಲ್ಲಿ ಗೆದ್ದ ಅಂತ. ಒಂದ್ ವೇಳೆ ಮುಂದೆ ಒಂದ್ ದಿನ ನೀನ್ ಅಂಗಡಿ ಲಾಸಲ್ಲಿ ನಡೆದ್ರೆ ಗಿಲ್ಲಿ ಬರ್ತಾರ ನೀನ್ ಅಂಗಡಿನ ಬಚಾವ್ ಮಾಡಕ್ಕೆ? ಸೊ ಈಗ ಯಂಗ್ ಜನರೇಷನ್ ಅಂದ್ರೆ ನನ್ನ ಏಜ್ ಅವರು ಯಾರ್ಯಾರು ಇದ್ದಾರೆ, ಮತ್ತೆ ನನ್ನ ಏಜ್ಗಿಂತ ಜಾಸ್ತಿ ಇರೋರು ಎಲ್ಲ ಯಾರ್ಯಾರು ಇದ್ದಾರೆ, ಸೊ ಇವರೆಲ್ಲ ಆಲ್ಮೋಸ್ಟ್ ಯಾರ್ಯಾರು ಗಿಲ್ಲಿ ಗಿಲ್ಲಿ ಗೆಲ್ಲಿ ಅಂತ ಅಂದ್ರೆ ಏನೇನೋ ಅರಸಾಹಸ ಮಾಡ್ತಾ ಇದ್ದಾರೆ. 99 ಸಲ ಓಟ್ ಹಾಕಕ್ಕೆ ಅಂತ ನೆಟ್ ಹಾಕ್ಸ್ಕೊಂಡು ಓಟ್ ಹಾಕಿ ಇದೆಲ್ಲ ಮಾಡ್ತಾ ಇದ್ದಾರೆ. ಏನ್ ಕೆಲ್ಸನ ಅದು? ಒಬ್ಬ ಗೆಲ್ಲಿ ಅಂತ ಕಪ್ ತಗೊಂಡ್ ಹೋಗ್ಲಿ ಅಂತ. ಸೊ ನಮ್ ದೇಶದಲ್ಲಿ, ದೇಶನೂ ಬಿಟ್ಟಾಕಿ, ದೇಶದ ಒಳಗಡೆ ನಮ್ಮ ರಾಜ್ಯದಲ್ಲಿ ಹಲವಾರು ವಿಷಯಗಳು ನಡೀತಿದೆ. ರಸ್ತೆ ಗುಂಡಿ ಸರಿ ಇಲ್ಲ, ಸಮಾಜಕ್ಕೆ ಆಗ್ತಾ ಇರುವಂತಹ ಪ್ರಾಬ್ಲಮ್ಗಳು ತುಂಬಾ ಇದೆ. ಯಾವನೊಬ್ಬ ಥರ್ಡ್ ಕ್ಲಾಸ್ ಕ್ರೈಮ್ ಮಾಡ್ತಾನೆ, ಅದನ್ನ ಯಾವನೊಬ್ಬ ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡ್ತಾನೆ. ನೀವೇನಾದ್ರೂ
ಆ ಪೋಸ್ಟ್ ಕಮೆಂಟ್ ಸೆಕ್ಷನ್ ಹೋಗಿ ಏನಾದ್ರು ಬೆಂಗಳೂರು ಪೊಲೀಸ್ ಯಾರೋ ಬೆಂಗಳೂರು ಪೊಲೀಸ್ನ ಟ್ಯಾಗ್ ಮಾಡಿ ಬೆಂಗಳೂರು ಪೊಲೀಸ್ ಅವ್ರಿಗೆ ಆ ಇನ್ಸಿಡೆಂಟ್ ರೀಚ್ ಆಗೋವರೆಗೂ ಹೆಲ್ಪ್ ಮಾಡಿದ್ದೀರಾ. ಸ್ಟೇಟ್ ಗೌರ್ಮೆಂಟ್ ಅಲ್ಲೇ ಸುಮಾರು ಸ್ಕ್ಯಾಮ್ಗಳು ನಡೆಯುತ್ತೆ, ಪೊಲಿಟಿಕಲ್ ಸ್ಕ್ಯಾಮ್ ನಡೆಯುತ್ತೆ, ಜನರು ಹಾರ್ಡ್ಗಳಲ್ಲೇ ಎಷ್ಟೊಂದು ಸ್ಕ್ಯಾಮ್ ಮಾಡ್ತಾರೆ. ಅದನ್ನೆಲ್ಲಾನು ಸೈಡ್ಗಿಟ್ಟು ಜನ ಗಿಲ್ಲಿ ಗೆಲ್ಲಿ ಗಿಲ್ಲಿ ಗೆಲ್ಲಿ ಅಂತವ್ರಲ್ಲ, ಗೆಲ್ಲಿ ಯಾರು ಬೇಕಾದ್ರೂ ಗೆಲ್ಲಿ. ಒಬ್ಬ ಕರೆಕ್ಟ್ ಆಗಿ ಒಬ್ಬ ಎಂಟರ್ಟೈನ್ ಮಾಡಿದಾನೆ, ಜನರಿಗೆ ಜೆನ್ಯೂನ್ ಆಗಿ ಅವ್ನು ಗೆಲ್ಬೇಕು ಅಂತ ಇದೆ, ಅವ್ನು ಗೆಲ್ಸ್ತಾರೆ ಅಂದ್ರೆ ಅವ್ರು ಗೆಲ್ಸ್ತಾರೆ. ಸೊ ಈ ಬಿಗ್ ಬಾಸ್ ಶೋ ಅವರು ಜನರು ಒಡೆ ಕಳ್ಸ್ಬೇಕಾದ್ರೆ ಅವ್ನು ಹೇಳಿರ್ತಾರೆ ಎಂಟರ್ಟೈನ್ ಮಾಡಬೇಕು, ಎಂಟರ್ಟೈನ್ ಮಾಡಿದ್ರೆ ಮಾತ್ರ ನೀವು ಗೆಲ್ಲೋದು ಅಂತ ಒಂದು ಕ್ರೈಟೀರಿಯಾ ಇರುತ್ತೆ. ಓಕೆ, ಎಂಟರ್ಟೈನ್ ಮಾಡಿದ್ರೆ ಗೆಲ್ಲೋದು. ಸೊ ಈ ಗಿಲ್ಲಿ ಅವರು ಟಾಸ್ಕ್ ಆಡದೆ ಎಂಟರ್ಟೈನ್ ಮಾಡ್ಕೊಂಡು ಇದ್ರು ಅನ್ಕೊಳ್ಳೋಣ, ಇದು ಅನ್ಕೊಳ್ಳೋಣ ಏನೋ ಹಂಗೆ ಇದ್ರು, ಯಾವ್ದು ಅಷ್ಟು ಸರಿಯಾಗಿ ಟಾಸ್ಕ್ ಗಳನ್ನ ಆಡಿಲ್ಲ, ಬರೀ ಎಂಟರ್ಟೈನ್ ಮಾಡ್ಕೊಂಡು ಇದ್ರು. ಮೂಲೆ ಎಲ್ಲೋ ಸೋಫಾ ಮೇಲೆ ಕೂತಿದ್ರು, ಎಲ್ಲೋ ಬೀನ್ ಬ್ಯಾಗ್ ಮೇಲೆ ಕೂತಿದ್ರು, ಆ ಕಡೆ ಈ ಕಡೆ ಓಡಾಡ್ತಿದ್ರು, ಕಾವ್ಯ ಜೊತೆ ಕೂತಿದ್ರು, ಆ ಕಡೆ ಈ ಕಡೆ ಸ್ವಲ್ಪ ಯಾರು ಟಕ್ಕರ್ ಕೊಟ್ರೆ ಇವರು ರೋಸ್ಟ್ ಮಾಡ್ತಿದ್ರು ಅಷ್ಟೇ. ಸೊ ನಿಮ್ ಪ್ರಕಾರ ಅದೇ ಎಂಟರ್ಟೈನ್ಮೆಂಟ್ ಅಂತ ಇಟ್ಕೊಳ್ಳೋಣ, ಬರೀ ಅವ್ರಿಗೆ ರೋಸ್ಟ್ ಮಾಡೋದೇ ಎಂಟರ್ಟೈನ್ಮೆಂಟ್ ಅಂತ ಇಟ್ಕೊಳ್ಳೋಣ. ಮತ್ತೆ ಬಿಗ್ ಬಾಸ್ ಶೋ ಅವರು ಟಾಸ್ಕ್ಗಳನ್ನ ಕೀಳಾಗಿ ಕೊಡ್ತೀರಾ, ಸುಮ್ಮನೆ ವೇಸ್ಟ್ ಆಫ್ ಟೈಮ್ ಅಲ್ವಾ? ಎಂಟರ್ಟೈನ್ ಮಾಡ್ಕೊಳ್ಳಿ ಬಿಟ್ಬಿಡಿ, ಕಾಡೊಳಗಡೆ ಬಿಟ್ಟಂಗೆ ಬಿಟ್ಬಿಡಿ, ಕಾಡೊಳಗಡೆ ಬಿಟ್ಟಂಗೆ ಎಂಟರ್ಟೈನ್ ಮಾಡ್ಕೋತಾರೆ ಯಾರಾದ್ರು. ಟಾಸ್ಕ್ ಆಡಕ್ಕೆ ಏನ್ ಕೊಡ್ಬೇಕು? ಮತ್ತೆ ನೀವು ಎಂಟರ್ಟೈನ್ಮೆಂಟೇ ಬೇಕು ನಿಮ್ಗೆ ಅಂದ್ರೆ ಟಾಸ್ಕ್ ಅಲ್ಲಿ ಏನಂತೆ ಎಂಟರ್ಟೈನ್ಮೆಂಟ್ ಇರಲ್ಲ. ಅಲ್ಲವ್ರು ಕಿತ್ತಾಡ್ಕೊಂಡು ಕೆಲವರು ರಕ್ತ ಬರ್ಸ್ಕೋತಾರೆ, ಕೆಲವರು ಕಾಲು ಮೂರ್ಸ್ಕೋತಾರೆ, ಕೆಲವರು ಸುಸ್ತಾಗ ಅನ್ಕಾನ್ಶಿಯಸ್ ಆಗ್ತಾರೆ. ಅದು ನೋಡಿ ಜನರಿಗೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತ ನೀವು ಅನ್ಕೊಳ್ಳೋದು. ಆ ತರ ಏನಾದ್ರು ನೀವು ಅನ್ಕೊಂಡ್ರೆ ನಿಮ್ಮಷ್ಟು ಸ್ಯಾಡಿಸ್ಟ್ಗಳು ಇನ್ನು ಬೇರೆಯವ್ರು ಇಲ್ಲ ಬಿಗ್ ಬಾಸ್ ಟೀಮ್ ಅವ್ರಿಗೆ ಹೇಳ್ತಾ ಇರೋದು. ಈಗ ಟಾಸ್ಕ್ ಇರುತ್ತೆ, ಟಾಸ್ಕ್ ಪಾಯಿಂಟ್ಸ್ ಗಳಿರುತ್ತೆ, ಅಲ್ಲಿ ಗೆದ್ದವರು ಹಂಗೆ ಲೀಡರ್ ಬೋರ್ಡ್ ಅಲ್ಲಿ ಮೇಲ್ ಬರ್ತಾರೆ, ಅಂತವ್ರು ಗೆಲ್ತಾರೆ ಅನ್ನೋ ರಿಯಾಲಿಟಿ ಶೋ ಇದಲ್ಲ. ಆಮೇಲೆ ಇನ್ನೊಂದು ಈಗೀಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ 99 ಟೈಮ್ಸ್ ವೋಟ್ ಮಾಡ್ಬೇಕಂತೆ ಅವ್ನು ಗೆಲ್ಬೇಕು ಅಂದ್ರೆ. ಈಗ ಎಲೆಕ್ಷನ್ ಟೈಮಲ್ಲಿ ನಾವು ಒಂದೇ ಸಲ ವೋಟ್ ಹಾಕೋದು ಆಯ್ತು, ನೀವು ಅನ್ಬೋದು ಅದು ಡೆಮೋಕ್ರಸಿ ಬಿಗ್ ಡ್ಯಾಡಿ ಸ್ಟೇಟ್ ಎಲೆಕ್ಷನ್ ಎಲ್ಲ, ಅದಕ್ಕೆ ಒಂದೇ ಸಲ ವೋಟ್ ಹಾಕೋದು, ಇದಕ್ಕೆಲ್ಲ 99 ಸಲ ವೋಟ್ ಹಾಕ್ಬೇಕು ಗೆಲ್ಲಕ್ಕೆ. ವೋಟಿಗೆ ಬೆಲೆ ಇದೆ ಅಲ್ಲಿ. ಜೆನ್ಯೂನ್ ಆಗಿ ವೋಟ್ ಮಾಡ್ತಾನೆ ಅಂತ ಹೆಂಗ್ ಅನ್ಕೋತೀರಾ? ಸುಮ್ಮನೆ 99 ಸಲ ಕೊಡ್ತಾನಪ್ಪ, ಯಾವ ನಮ್ಮ ಇಸ್ಕೋತಾನೆ ಫೋನ್ 99 ಸಲ ವೋಟ್ ಮಾಡ್ತಾನೆ, ಅದೊಂಥರ ರೀತಿ ಸ್ಕ್ಯಾಮೇ ಅದು ಅಲ್ಲ. ಆ ತರ ವೋಟಿಗೆ ಬೆಲೆನೇ ಅರ್ಥನೇ ಇಲ್ಲ ಅನ್ಕೊಳ್ಳಿ. ಲಿಟ್ರಲಿ ಇಟ್ ಹ್ಯಾಸ್ ನೋ ವರ್ತ್. ಅಂಡ್ ಇನ್ ಕೆಲವ್ರು ಹೇಳ್ತಾರೆ ಮಾನ್ ಬವರು ಬಡವ್ರ ಮಕ್ಳು ಗೆಲ್ಬೇಕಂಡ್ರಪ್ಪ ಅಂತ. ನಂಗೆ ಈಗ ಅನ್ಸೈತೆ ಈ ಕೆಲವು ವರ್ಷಗಳ ಹಿಂದೆ ಡಾಲಿ ಧನಂಜಯ ಅವರು ಈ ಸ್ಟೇಟ್ಮೆಂಟ್ ನ ಹೇಳಿ ತಪ್ಪು ಮಾಡ್ಬಿಟ್ರ ಅಂತ, ಬಡವ್ರ ಮಕ್ಳು ಬೆಳಿಬೇಕು ಅಂತ. ಅಲ್ಲ, ಬಡವ್ರ ಮಕ್ಳೇ ಬೆಳಿಬೇಕು ಅನ್ನಂಗಿದ್ರೆ ಟ್ಯಾಲೆಂಟ್ ಇರೋರು ಯಾಕೆ ಬೆಳಿಬೇಕು? ಈ ಕೆಲವು ದಿನಗಳ ಹಿಂದೆ ರಾಜ್ ಬಿ ಶೆಟ್ಟಿ ಅವರು ಒಂದು ಹೇಳಿಕೆ ಕೊಟ್ಟಿರ್ತಾರೆ, ಅದು ಅನುಶ್ರೀ ಅವ್ರ ಮುಂದೆನೆ ಕುತ್ಕೊಂಡು ಅವ್ರಿಗೆ ಮಕ್ಕೊಡಂಗಿರುತ್ತೆ, ಸುಮಾರು ಜನಕ್ಕೆ ಮಕ್ಕೊಡಂಗಿರುತ್ತೆ. ಅದೇನು ಅಂತ ನಿಮ್ಗೆ ಗೊತ್ತು. ಬರೀ ಬಡವ್ರ ಮಕ್ಳು ಗೆಲ್ಲೋದ್ರಲ್ಲಿ ಅರ್ಥ ಇಲ್ಲ, ಆ ಬಡತನ ಜೊತೆ ಟ್ಯಾಲೆಂಟ್ ಇರಬೇಕು ಅಂತ ಮಕ್ಳು ಗೆಲ್ಬೇಕು. ಬಟ್ ಬಡವ್ರ ಮಕ್ಳೇ ಬೆಳಿಬೇಕು ಅಂತ ಏನಿಲ್ಲ. ಹಂಗಾರೆ ಬಡವ್ರ ಮಕ್ಳೇ ಗೆಲ್ಬೇಕು ಅಂತಾರಲ್ಲ. ಸೀಸನ್ 1 ಇಂದ ವಿಜಯ ರಾಘವೇಂದ್ರ ಅವರು, ಅಕುಲ್ ಬಾಲಾಜಿ ಅವರು, ಶ್ರುತಿ ಅವರು, ಪ್ರಥಮ್, ಚಂದನ್ ಶೆಟ್ಟಿ, ಶಶಿ, ಶೈನ್ ಶೆಟ್ಟಿ, ಕಾರ್ತಿಕ್ ಮಹೇಶ್ ಇವರೆಲ್ಲ ಬಡವ್ರ ಅಷ್ಟೇ. ಹನುಮಂತ ಒಬ್ಬ ಬಡವ ನಂಬ್ತೀನಿ. ಮಂಜು ಪಾವಗಡ ಸ್ವಲ್ಪ ಬಡವ್ರ ತರನೇ ಇದ್ರು, ಸ್ವಲ್ಪ ಫೈನಾನ್ಷಿಯಲಿ ಸ್ಟೇಬಲ್ ಇರ್ಲಿಲ್ಲ, ಅವ್ರಿಗೆ ಇದ್ರು, ಓಕೆ ಒಪ್ಕೊಳ್ಳೋಣ. ಗಿಲ್ಲಿ ಬಡವ್ರ ಮನೆ ಕಡೆ ಅವ್ರ ಸ್ವಂತ ಮನೆ ಇಲ್ವಾ? ಈಗ ಅವ್ರು ಎಷ್ಟೆಷ್ಟು ಎಕರೆ ಇರ್ತದೆ ಜಮೀನ್ ನಿಮ್ಗೆ ಗೊತ್ತಾ? ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಮಾತಾಡಬೇಕು. ಬಾಯಿ ಬಂದಿದ್ದು ಏನೋ ಒದರಬಾರ್ದು. ಅವ್ರ ಸಪೋರ್ಟರ್ಸ್ ಹೇಳ್ತಾ ಇರೋದು. ಅಂದ್ರೆ ಯಾರ್ಯಾರು ಈ ಅಂಧಭಕ್ತಿ ತೋರಿಸ್ತಾರೆ ಅದು ಅವ್ರಿಗೆ. ಸೊ ನನ್ನ ಫ್ರೆಂಡ್ ಒಬ್ಬ ಇದ್ದ, ಟು ಬಿ ಆನೆಸ್ಟ್, ಅವನು ಬೆಳಿಗ್ಗೆ ಒಂದು ಸ್ಟೋರಿ ಹಾಕಿದ್ದ, ಸ್ಟೇಟಸ್ ಹಾಕಿದ್ದ ಗಿಲ್ಲಿ ಬಗ್ಗೆ. ನಾನು ಯಾಕೋ ಇಷ್ಟು ಹೈಪ್ ಕೊಡ್ತೀರಾ ಅಂತ ಆಗದೆ ಅಷ್ಟೇ. ಅದಕ್ಕೆ ತಗೋ ಅಂದ್ಬಿಟ್ಟು ಇಷ್ಟು ಉದ್ದ ಮೆಸೇಜ್ ಮಾಡ್ಕೊಂಡು ಕೂತ್ಕೊಂಡ. ಅದು ಆ ವ್ಯಕ್ತಿಗೆ ಇವನು ಯಾರು ಅಂತಾನೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಅಂಥವ್ರ ಪರವಾಗಿ ಇವನು ಇಷ್ಟು ಡಿಫೆಂಡ್ ಮಾಡಕ್ಕೆ ನಿಂತ್ಕೊತಾನಲ್ಲ. ನಾನು ಎಲ್ಲ ಗಿಲ್ಲಿ ಸಪೋರ್ಟರ್ಸ್ ಅಂತ ಹೇಳ್ತಿಲ್ಲ, ಒಂದಿಷ್ಟು ಪರ್ಸೆಂಟ್ ಅಂತ ಇದ್ದಾರೆ ಗಿಲ್ಲಿ ಸಪೋರ್ಟರ್ಸ್. ಇವರೆಲ್ಲ ಹೆಂಗೆ ಅಂದ್ರೆ ಗಿಲ್ಲಿ ಗೆಲ್ಬೇಕು ಅಷ್ಟೇ, ಎಂಟರ್ಟೈನ್ ಮಾಡ್ತಾನೆ, ಗಿಲ್ಲಿ ಗೆಲ್ಬೇಕು. ಅಲ್ಲಿರೋ ಯಾರು ಎಂಟರ್ಟೈನ್ ಮಾಡಿಲ್ವ? ಹಂಗಾದ್ರೆ ರಕ್ಷಿತಾನು ಎಂಟರ್ಟೈನ್ ಮಾಡ್ತಿದ್ಲು, ಧ್ರುವಂತ ಎಂಟರ್ಟೈನ್ ಮಾಡ್ತಿದ್ದ, ಮತ್ತೆ ಅಶ್ವಿನ್ ಅವ್ರು ಎಂಟರ್ಟೈನ್ ಮಾಡಿದ್ದಾರೆ ಆ ಜಗಳ ಆಡ್ಕೊಂಡು. ಅವರಷ್ಟು ಜಗಳ ಆಡಿರೋರು ಯಾರು ಇಲ್ಲ ಈ ಮನೇಲಿ. ಲೆಕ್ಕದಲ್ಲಿ ಎಲ್ಲರೂ ಎಂಟರ್ಟೈನ್ ಮಾಡಿದ್ದಾರೆ, ಅವ್ರಿಗೆ ಯಾರು ಕಾಣಿಸಿಲ್ಲ ಜನರಿಗೆ, ಬರೀ ಗಿಲ್ಲಿ ಮಾತ್ರ ಕಾಣಿಸಿರೋದು ಅನ್ನಂಗೆ ಐತಿದ್. ಪ್ಯೂರ್ ಆಗಿ ಅವ್ರು ಎಂಟರ್ಟೈನ್ ಮಾಡ್ತಾನೆ ಅಂತ ಸಪೋರ್ಟ್ ಮಾಡೋದ್ರೆ ಫುಲ್ಲು 100% ಸಪೋರ್ಟರ್ಸ್ ಅಂತ ಹೇಳಕ್ಕಾಗಲ್ಲ. ಕೆಲವರು ನಮ್ಮ ಜಾತಿಯವನು, ನಮ್ಮ ಗೌಡ್ರ ಜಾತಿಯವನು ಅದಕ್ಕೆ ಓಟ್ ಹಾಕ್ತೀವಿ ಅಂತಾರೆ, ಕೆಲವರು ಮಂಡ್ಯದವನು ಅದಕ್ಕೆ ಓಟ್ ಹಾಕ್ತೀವಿ ಅಂತಾರೆ, ಕೆಲವರು ಎಂಟರ್ಟೈನ್ ಮಾಡ್ತಾವನೆ ಅದಕ್ಕೆ ಓಟ್ ಹಾಕ್ತೀವಿ ಅಂತಾರೆ. ಈ ಥರ ಒಂಥರ ಮಿಕ್ಸ್ಡ್ ಸಪೋರ್ಟರ್ಸ್ ಎಲ್ಲ ಕಡೆಯಿಂದನೂ ಅವರೇ ಗಿಲ್ಲಿಗೆ. ನಾನು ಕನ್ನಡ ಜನತೆನ ನೋಡಿದ್ದೀನಿ, ತುಂಬ ಸಲ ನೋಡಿದ್ದೀನಿ. ಒಬ್ಬನ ಮೇಲೆ ಕರ್ಕೊಂಡೋಗಿ ಕೂರಿಸ್ತಾರೆ, ಅವನ್ನ ತಪ್ಪಕ್ಕಂತ ಹಂಗೆ ಕೆಳಗಡೆ ಬೀಳಿಸ್ತಾರೆ. ಸೊ ಅದ್ರ ಬೇಸಿಸ್ ಮೇಲೆ ನಾನು ಪ್ರಶ್ನೆ ಕೇಳ್ತೀನಿ, ನೀವು ಇಲ್ಲಿ ಗಿಲ್ಲಿಗೆ ಎಷ್ಟು ಹೈಪ್ ಕೊಡ್ತಿದ್ದೀರಾ, ಎಷ್ಟು ಕ್ರೇಜ್ ಕೊಡ್ತಾ ಇದ್ದೀರಾ? ಕೊಡಿ, ಆಯ್ತು, ಬೇಡ ಅನ್ನಲ್ಲ. ಈಗ ನಾನು ಈ ಬೇಡ ಅನ್ನಕ್ಕೆ ನಾನು ಯಾರು ಅಲ್ಲ, ಕೊಡಲ್ಲ ಅನ್ನಕ್ಕೆ ನೀವು ಯಾರು ಅಲ್ಲ. ನಾನು ಹೇಳೋದು, ನೀವು ಗಿಲ್ಲಿಗೆ ಇಷ್ಟು ಹೈಪ್ ಕೊಡ್ತಿದಿರಲ್ಲ, ಇಷ್ಟು ಅಭಿಮಾನ ತೋರಿಸ್ತಿದಿರಲ್ಲ, ಇದನ್ನೇ ಅವ್ನು ಹೊರಗಡೆ ಬಂದ್ಮೇಲೆ ಯಾವ್ದಾದ್ರು ಫಿಲಮ್ ಮಾಡಿದ್ರೆ ಇಷ್ಟು ಅಭಿಮಾನ ತೋರಿಸ್ತೀರಾ? ಥಿಯೇಟರ್ಗೆ ಇಷ್ಟು ಜನ ಹೋಗ್ತೀರಾ? ಸ್ಟೋರಿ ಸುಮಾರಾಗಿತ್ತಪ್ಪ, ಚೆನ್ನಾಗಿಲ್ಲ ಸ್ಟೋರಿ, ಆದ್ರೂ ಹೋಗ್ತೀರಾ ಥಿಯೇಟರ್ಗೆ? ಹೋಗ್ಬೇಕಷ್ಟೇ. ಥಿಯೇಟರ್ಗೆ ಹೋಗ್ತೀರಾ? ಗಿಲ್ಲಿನ ಆ ಫಿಲಮ್ನ 100 ಡೇಸ್ ಮಾಡಿಸ್ತೀರಾ? ಮಾಡಿಸ್ಬೇಕು. ಮಾಡ್ಸಂಗಿದ್ರೆ ಮಾತ್ರ ಹೈಪ್ ಕೊಡಿ. ಯಾಕಂದ್ರೆ ನೀವು ಈಗ ಹೈಪ್ ಕೊಡ್ತಿದ್ದ ಅಂದ್ರೆ ಅವಾಗಲೇ ಹೈಪ್ ಕೊಡ್ತೀರಾ. ಆ ಗಿಲ್ಲಿ ಅವ್ರು ಆ್ಯಕ್ಟ್ ಮಾಡೋ ಫಿಲಮಲ್ಲಿ ಮುಂದೆ ಸ್ಟೋರಿ ಚೆನ್ನಾಗಿಲ್ಲದೆ ಇರಲಿ, ನೀವು ಗೆಲ್ಲಿಸ್ಬೇಕು, 100 ಡೇಸ್ ಮಾಡಿಸ್ಬೇಕು. ಇಲ್ಲ ಕಣ್ರ, ಗಿಲ್ಲಿ ಫ್ಯಾನ್ಸ್ ಯಾರು ಅಂಧಾಭಿಮಾನಿಗಳಲ್ಲ,
ಎಲ್ಲ ಹೈಪ್ ಕೊಡ್ತಾರೆ. ಮುಂದೆ ಗಿಲ್ಲಿ ಅವರು ಅವರ ಯಾವುದೇ ಪ್ರೊಫೆಷನಲ್ಲಿ ಅವರು ರಿಟೈರ್ಮೆಂಟ್ ತಗೊಳ್ಳೋವರೆಗೂ ಹಿಂಗೆ ಸಪೋರ್ಟ್ ಮಾಡ್ತಾರೆ. ನೋಡ್ಕೊಳ್ಳಿ, ಕಾದ್ ನೋಡಿ. ಕತ್ತೆ ಮುಂದೆ ಕಿಂದ್ರಿ ಬಾರಿಸ್ದಂಗೆ ಇರುತ್ತೆ ಅಂತ ಅಭಿಮಾನಿಗಳ ಜೊತೆ ಮಾತಾಡೋದು ಮತ್ತೆ ಡಿಬೇಟ್ ಮಾಡಕ್ಕೆ ಹೋದ್ರೂ ಕತ್ತೆ ಮುಂದೆ ಕಿಂದ್ರಿ ಬಾರಿಸ್ದಂಗೆ ಇರುತ್ತೆ. ಏನು ಹೇಳಿದ್ರು ಏನು ಯೂಸ್ ಇಲ್ಲ. ಸೊ ಇದಾಗಿ ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಯ್ತಪ್ಪ ಅಂದರೆ ಮರಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅವರು ಟೇಕ್ ಕೇರ್, ಬಾಯ್.